ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಮಿಸೈಲ್ಗಳ ಸುರಿಮಳೆಯಾಗಿದೆ. 10ಕ್ಕೂ ಹೆಚ್ಚು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಅಮೆರಿಕ ದಾಳಿ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. 10ಕ್ಕೂ ಹೆಚ್ಚು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ದಾಳಿ. ಅಮೆರಿಕ ದಾಳಿ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. 30ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ. ಅಂದ್ರೆ ನೀವೇನೇ ಅಟ್ಯಾಕ್ ಮಾಡಿ B2 ಬಾಂಬರ್ಗಳನ್ನು ಬಳಸಿ ನಾವು ಇಸ್ರೇಲ್ ಮೇಲೆ ಅಟ್ಯಾಕ್ ಮುಂದುವರಿಸ್ತೀವಿ ಅನ್ನೋ ರೀತಿಯಾಗಿ ಇದು ಧೋರಣೆ ಕಂಡು ಬರ್ತಾ ಇದೆ. ಇರಾನ್ ದಾಳಿಗೆ ಬೃಹತ್ ಕಟ್ಟಡಗಳು ಇಸ್ರೇಲ್ನಲ್ಲಿ ನೆಲಸಮವಾಗ್ತಾ ಇದೆ. ನೋಡಿ, ಇದು ಇಸ್ರೇಲ್ ಸದ್ಯಕ್ಕೆ ಅಲ್ಲಿನ ದೃಶ್ಯಗಳು, ಇಸ್ರೇಲ್ನ ದೃಶ್ಯಗಳು. ಇರಾನ್ ಅಮೆರಿಕ ಅಟ್ಯಾಕ್ ಮಾಡಿದ ನಂತರ ಏನು ಟ್ರಂಪ್ ಅವರು ವಿರಾವೇಶದಿಂದ ಈ ಟ್ವೀಟನ್ನು ಮಾಡಿದರು, ಅದರ ಬೆನ್ನಲ್ಲೇ ಮಾಡಿರುವಂತಹ ಧ್ವಂಸ ಇದು. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿಗಳನ್ನು ಹಾರಿಸಲಾಗಿದೆ. 30ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಇಸ್ರೇಲ್ ಮೇಲೆ ದಾಳಿ ಮಾಡಲಾಗಿದೆ. ಅಂದರೆ ಭೌಗೋಳಿಕವಾಗಿ ಇಸ್ರೇಲ್ ತುಂಬ ಏನು ಸವಾಲಾಗುವಂಥ ಎದುರಾಳಿ ಅಲ್ಲ ಏನು ಇರಾನ್ಗೆ. ಇಸ್ರೇಲ್ನಲ್ಲಿ ಒಂದಷ್ಟು ಟೆಕ್ನಾಲಜಿಕಲಿ ಭಾಳ ಎಕ್ವಿಪ್ಡ್ ಆಗಿರುವಂಥ ಶಸ್ತ್ರಾಸ್ತ್ರಗಳಿರ್ಬೋದು. ಆದರೆ ಅಮೇರಿಕಾದ ಆ ಬ್ಯಾಕ್ ಸಪೋರ್ಟ್ ಏನಿದೆ ಅದರ ಮೇಲೇ ನಿಂತಿದೆ ಇಸ್ರೇಲ್. ಆದರೆ ಇನ್ನೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ಗಳ ಸುರಿಮಳೆಯನ್ನು ಸುರಿಸ್ತಾ ಇದೆ. ಯಾವಾಗ ಅಮೇರಿಕ ಅಟ್ಯಾಕ್ ಮಾಡ್ತು 30ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸಿ ದಾಳಿ ಮಾಡಲಾಗಿದೆ. ಹೈಫಾ, ಟೆಲ್ ಅವೀವ್ನಲ್ಲಿ ಬೃಹತ್ ಕಟ್ಟಡಗಳನ್ನು ಧ್ವಂಸ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ನಗರಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಇರಾನ್. ಅಮೇರಿಕ ಅಟ್ಯಾಕ್ ಮಾಡಿದಂಥ ಬೆನ್ನಲ್ಲೇ 10ಕ್ಕೂ ಹೆಚ್ಚು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಈಗ ದಾಳಿ ಮಾಡಲಾಗ್ತಿದೆ. 30ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿಯಾಗಿದೆ. ಹೈಫಾ, ಟೆಲ್ ಅವೀವ್ನಲ್ಲಿ ಬೃಹತ್ ಕಟ್ಟಡಗಳು ಧ್ವಂಸವಾಗ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಸದ್ಯಕ್ಕೆ ಸೈರನ್ ಮೊಳಗ್ತಾ ಇದೆ. ಇಸ್ರೇಲ್ನಲ್ಲಿ 10ಕ್ಕೂ ಹೆಚ್ಚು ಕಡೆ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿದೆ ಇರಾನ್. ಈಗ ದೃಶ್ಯಗಳನ್ನು ನೋಡ್ತಾ ಇರಬಹುದು, ಕಟ್ಟಡಗಳ ಅವಶೇಷಗಳನ್ನು. 30ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ಈಗ ತನ್ನ ದಾಳಿಯನ್ನು ಇರಾನ್ ಮುಂದುವರಿಸಿದೆ. ಒಂದು ಕಡೆ ಅಮೆರಿಕ ಹೇಳ್ತಿದ್ದೇನೆ, ಶಾಂತಿ ಒಂದೇ ದಾರಿ ನಿಮಗೆ, ನೀವು ಇದೆಲ್ಲವನ್ನು ಕೂಡ ನಿಲ್ಲಿಸಲೇಬೇಕು, ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲೇಬೇಕು. ಬಟ್ ಇಲ್ಲಿ ದಾಳಿ ಮುಂದುವರಿತಾ ಇದೆ. ಇರಾನ್ ದಾಳಿಗೆ ಸ್ಮಶಾನದಂತಾಯಿತು. ಇಸ್ರೇಲ್ ಇರಾನ್ ಮಿಸೈಲ್ ದಾಳಿಗೆ ಕಟ್ಟಡಗಳು ಛಿದ್ರವಾಗ್ತಾ ಇದೆ. ದಾಳಿಗೆ ಅಸ್ಥಿಪಂಜರದಂತಾದಂಥ ಬೃಹತ್ ಕಟ್ಟಡಗಳು, ಟೆಲ್ ಅವೀವ್ನ ಮನೆಗಳು, ಕಟ್ಟಡಗಳಿಗೆ ಮಿಸೈಲ್ ದಾಳಿಗೆ ಮಕ್ಕಳು ಸೇರಿ 21 ಜನರಿಗೆ ಗಾಯ ಆಗಿದೆ. ಇರಾನ್ ದಾಳಿಗೆ ಸ್ಮಶಾನದಂತಾಯಿತು ಟೆಲ್ ಅವೀವ್. ಇರಾನ್ ಮಿಸೈಲ್ ದಾಳಿಗೆ ಕಟ್ಟಡಗಳು ಛಿದ್ರವಾಗ್ತಾ ಇವೆ. ನೀವೀಗ ದೃಶ್ಯವನ್ನು ನೋಡ್ತಾ ಇದ್ದೀರಾ, ಬೃಹತ್ ಕಟ್ಟಡಗಳು ಹೇಗೆ ಅವಶೇಷಗಳು ಉಳ್ಕೊಂಡಿದೆ ಅಂತ ಕಟ್ಟಡಗಳದ್ದು. ನಿರಾನೇರವಾಗಿ ಇಂಥ ಬಿಲ್ಡಿಂಗ್ಗಳಿಗೆ ಅಟ್ಯಾಕ್ ಮಾಡ್ತಾ ಇದೆ ಇರಾನ್. ಕ್ಷಿಪಣಿಗಳ ಮೂಲಕ ಉಡಾಯಿಸ್ತಾ ಇದೆ, ಧ್ವಂಸ ಮಾಡ್ತಾ ಇದೆ. ಸೊ ಅಮೇರಿಕಾದ ಎಚ್ಚರಿಕೆ ಯಾವುದೇ ಪರಿಣಾಮ ಬೀರದ ಹಾಗೆ ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಇರಾನ್ಗೆ. ಅಥವಾ ಅನಗತ್ಯ ರಿಸ್ಕನ್ನು ಇರಾನ್ ತೆಗೆದುಕೊಳ್ತಾ ಇದೆಯಾ, ಅಮೇರಿಕವನ್ನು ಇನ್ನಷ್ಟು ಟ್ರಿಗರ್ ಮಾಡೋ ಮೂಲಕ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿದೆ. ಸೊ ಇರಾನ್ ಈಗ ಇಸ್ರೇಲ್ ಮೇಲೆ ಮಾಡಿರುವಂಥ ಅಟ್ಯಾಕ್ನ ದೃಶ್ಯಗಳಿವು. ಟೆಲ್ ಅವೀವ್ ಇಲ್ಲಿ ಆಗಿರುವಂಥ ಅಟ್ಯಾಕ್ ನೋಡ್ತಾ ಇದ್ದೀರಿ. ಈಗ ಕ್ಷಿಪಣಿಗಳ ಮೂಲಕ ಬಿಲ್ಡಿಂಗ್ಗಳನ್ನು ಧ್ವಂಸ ಮಾಡಲಾಗಿದೆ. ಸೊ ಹಾಗೆ ಹೈಫಾ ನಗರ, ಅಲ್ಲೂ ಕೂಡ ಬೃಹತ್ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಟೆಲ್ ಅವೀವ್ನ ಮನೆಗಳು, ವಾಹನಗಳಿಗೆ ಹಾನಿಯಾಗಿದೆ. ದಾಳಿಗೆ ಅಸ್ಥಿಪಂಜರದಂತೆ ಕಾಣ್ತಿರುವಂಥ ಬಿಲ್ಡಿಂಗ್ಗಳನ್ನು ನೋಡ್ತಾ ಇದ್ದಾರೆ. ಸುಮಾರು 21 ಜನರಿಗೆ ಮಕ್ಕಳು ಸೇರಿದ ಹಾಗೆ ಈ ಒಂದು ಘಟನೆಯಲ್ಲಿ ತೊಂದರೆ ಆಗಿರೋದು. ಸೊ ಆಲ್ಮೋಸ್ಟ್ 10 ದಿನಗಳ ಸಮಯ ಆಗ್ತಾ ಬಂತು. ಈಗ ನಿರಂತರವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಅಟ್ಯಾಕ್, ಕೌಂಟರ್ ಅಟ್ಯಾಕ್ಗಳು ನಡೀತಾನೆ ಇದೆ. ಆದರೆ ಇರಾನ್ ಇನ್ನಷ್ಟು ಅಗ್ರೆಸಿವ್ ಆಗಿ ಈಗ ಮುಂದುವರಿತಿರೋ ಹಾಗೆ ಕಾಣ್ತದೆ. ಇಸ್ರೇಲ್ ಕೂಡ ಒಂದಷ್ಟು ಸ್ಥಾವರಗಳನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಇರಾನ್ ಜನವಸತಿ ಪ್ರದೇಶಗಳಿಗೆ ಅಟ್ಯಾಕ್ ಮಾಡ್ತಾ ಇದೆ, ಒಂದಷ್ಟು ಪ್ರಮುಖ ಕಟ್ಟಡಗಳನ್ನು. ಎಲ್ಲೆಲ್ಲಿ ಇಸ್ರೇಲ್ಗೆ ಹೆಚ್ಚಿನ ನೋವಾಗುತ್ತೋ, ಎಲ್ಲಿ ಲಾಕ್ ಮಾಡಬೇಕಾಗಿರುತ್ತೋ ಅಂಥ ಕಟ್ಟಡಗಳನ್ನೇ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದೆ. ಸೊ ಇರಾನ್ ಮಿಸೈಲ್ ದಾಳಿಗೆ ಹೇಗಿದೆ ಪರಿಸ್ಥಿತಿ ನೀವೀಗ ನೋಡ್ಬೋದು.
ಇನ್ನು ಈ ಸ್ಥಳದಿಂದ ನಮ್ಮ TV9 ಪ್ರತಿನಿಧಿ ಮನೀಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ। के मिसाइल हमले हुए और उस दौरान तो हमने लाइव रिपोर्टिंग की ही थी। अब हम तेल अवीव के एक ऐसे लोकेशन पर पहुंचे हैं जहां पर काफ़ी तबाही मची है और उस तबाही को इस वक्त आप लाइव दिखा सकते हैं। और इस वक्त मेरे कैमरा सहयोगी रोहित आपको दिखा रहे हैं कि देखिए किस तरह की तबाही हुई थी और यहाँ कुछ क्या चल रहा है। यहाँ पर जो इमरजेंसी सर्विसेज के लोग हैं वो काफ़ी संख्या में मौजूद है, सिक्योरिटी के लोग काफ़ी संख्या में मौजूद है। बल्कि इस पूरे इलाके को अगर मैं कहूँ तो यहाँ के जो लोकल लोग हैं जिनके हाथों में मैंने बंदूकें देखी वो सब चारों तरफ से गार्ड कर रहे हैं। उनका पर्पस यह है कि ऐसा कोई भी व्यक्ति, अवांछित व्यक्ति यहाँ पर अभी फिलहाल ना आए। जाहिर है कि इस इलाके के लोगों में भी एक दहशत है और इन सब के बीच में अगर मैं देखूं, अब देखिए कि जो यहाँ पर क्या इम्पैक्ट हुआ है, किस तरह के हाल है, उसका असेसमेंट करने के लिए जो एक्सपर्ट्स हैं वो भी है। तो लाइव तस्वीरें TV9 इस वक्त देश का, भारत का इकलौता टीवी चैनल है जो आपको तेल अवीव के उस लोकेशन से लाइव तस्वीरें दिखा रहा है जहां पर मिसाइल गिरी थी, जहां पर भारी तबाही हुई थी, जहां के हाल अभी आप कैमरे पर देख पा रहे हैं और TV9 की टीम आपको यहां पर रहकर ये सब कुछ दिखा पा रही है। देखिए, जिस वक्त ईरान ने मिसाइल हमला किया उस वक्त, उससे पहले लगातार हम अपने दर्शकों से कह रहे थे कि हमला होगा, हमला होगा, हमला होगा, और फिर जब हमला हुआ तो उस वक्त भी हम लाइव थे और हमने लाइव तस्वीरें दिखाई थी। लेकिन ये लाइव तस्वीरें दिखाते हुए वाकई में दिल को दुख पहुंचता है क्योंकि ये सब एक सिविलियन इलाका दिख रहा है। चारों तरफ लोगों के घर दिख रहे हैं, बहुत से परिवार के लोगों को मैंने निकलते हुए देखा और इन सब के बीच में आप देखिए कि किस तरीके से TV9 की टीम यहाँ पर मौजूद रहकर आपको यहाँ के सूरत हाल बता रही है। निश्चित तौर पर अगर आप कहें तो इस तरह के अलग अलग लोकेशन पर जो मंजर हैं वो वाकई में दिल को दुख पहुँचाने वाले मंजर हैं, तबाही की, विध्वंस की, ये वो तस्वीरें हैं। लेकिन अभी एक बात TV9 अपने दुनिया भर के दर्शकों से कहना चाहता है, वो ये कि देखिए ये हमारा कमिटमेंट है कि हम आपको ईरान और इजराइल के जंग की एक एक तस्वीर, एक एक सूचना पहुंचा सके और इसके लिए हम मिसाइल हमले के समय भी लाइव आपको बता रहे थे और इस वक्त भी सबसे पहले या फिर कहें एकमात्र भारतीय टीवी चैनल जो लोकेशन पर मौजूद है और यहाँ से आपको सूरत हाल दिखा रहे हैं और TV9 पर के कैमरे पर आप लगातार वो तस्वीरें देख रही हैं। MDH ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು। ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು। MDH